ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವ ಭಕ್ತರ ಬಹುದಿನಗಳ ಬೇಡಿಕೆಯಾಗಿದ್ದ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಗಿದೆ. ಮುಂಬರುವ ದಿನಗಳಲ್ಲಿ ಪಟ್ಟಣ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ ಎಂದು ಸಕ್ಕರೆ ಜವಳಿ ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ನೂತನವಾಗಿ ಪ್ರಯೋಗಾಲಯ ಉದ್ಘಾಟಿಸಿ ಹಾಗೂ ಪುರಸಭೆ ವಿವಿಧ ಯೋಜನೆ ಅಡಿಯಲ್ಲಿ 917 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಉತ್ತಮ ವ್ಯಾಪಾರದ ಹಿತದೃಷ್ಟಿಯಿಂದ ಪಟ್ಟಣದಲ್ಲಿ 40 ಕೋಟಿ ವೆಚ್ಚದಲ್ಲಿ 130ಕ್ಕೂ ಅಧಿಕ ಮಳಿಗೆ ಹೊಂದಿದ ಜಿಲ್ಲೆ ಮಾದರಿಯಾದ ಮೆಗಾ ಮಾರುಕಟ್ಟೆ ನಿರ್ಮಿಸಲಾಗಿದೆ. ಇದು ವ್ಯಾಪಾರಸ್ಥರಿಗೆ ಗ್ರಾಹಕರಿಗೂ ಅನುಕೂಲ ಕಲ್ಪಿಸುತ್ತದೆ. ಮುಂದಿನ ದಿನಗಳಲ್ಲಿ ಮೆಗಾ ಮಾರುಕಟ್ಟೆಗೆ ಬಸವೇಶ್ವರ ಮಾರುಕಟ್ಟೆ ಎಂದು ನಾಮಕರಣ ಮಾಡಲಾಗುವುದು ಎಂದು ನಿರ್ಮಿಸಿದ ಸಾರ್ವಜನಿಕ ಆರೋಗ್ಯ ಘಟಕ ತಾಲೂಕು ಆಸ್ಪತ್ರೆ ಕಳೆದ 3 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ಪ್ರಥಮ ತೃತೀಯ ಸ್ಥಾನ ಪಡೆದು ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಇಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಗುಣಮಟ್ಟದ ಚಿಕಿತ್ಸೆಯನ್ನು ಜನತೆಗೆ ಪಡೆದುಕೊಳ್ಳಬಹುದು. ಈ ಭಾಗದ ಜನರು ಬಹುದಿನಗಳ ಬೇಡಿಕೆಯಾಗಿರುವ ಕಂದಾಯ ಉಪವಿಭಾಗ ಅಧಿಕಾರಿಗಳ ಕಚೇರಿ ಸ್ಥಾಪನೆಗೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತೇನೆ. ಈಗಾಗಲೇ ಈ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳಿ ನಿರ್ದೇಶಕ ಈರಣ್ಣ ಪಟ್ಟಣಶೆಟ್ಟಿ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಸಂಗಮೇಶ್ ಓಲೇಕರ್, ಶಿವನಗೌಡ ಬಿರಾದರ್, ತಹಶೀಲ್ದಾರ್ ವಿ.ಎಸ್. ಸೋಮನಕಟ್ಟಿ, PHO ಸಂಪತ್ ಗುಣಾರಿ, ಡಾಕ್ಟರ್ ಸಾಬೀರ್ ಪಾಟೀಲ್, ಈ ಸಮಯದಲ್ಲಿ ಪುರಸಭೆ ಸದಸ್ಯರು, ಸರ್ಕಾರಿ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೋರ್ಗಸ್ತಿ, DMS ನ್ಯೂಸ್, ಬಸವನ ಬಾಗೇವಾಡಿ. ಸರ್ ಸ್ವಲ್ಪ ಪೇಪರ್ ಈ ಕಡೆ ಹೊಳಿಸ್ಬಿಡ್ರಿ. ನೀರಿನ ಟ್ಯಾಂಕ್ ಇರೋಲ್ಲ, ಇದನ್ನು ಅಲ್ಲಿ ಓಪನ್ ಮಾಡಿ ಆ ಕಡೆಗೆ ಹೋಗ ಪಾರ್ಕ್ ಮಾಡಿ ಅಲ್ಲಿ ಮಾಡಿಕೊಡ್ತೀವಿ, ಇನ್ನೂ ಮಾಡಿಕೊಡ್ತೀವಿ. ನಿಮ್ಮ ಮೇಜರ್ ಮೇನ್ ಫೇಸ್ ಲಿಫ್ಟಿಂಗ್ ಏನೇನು ಅದಾವು ಅವೆಲ್ಲ ಮಾಡಿಕೊಡು. ಪೌಣೆ 4 ಆಗ್ಯದ. ಅದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲಿಗೆ ಬಂದಿದ್ದೀನಿ. ದವಾಖಾನೆಗೆ ಹೋಗಿದ್ದೆ ನಾನು. ದವಾಖಾನೆಯಲ್ಲಿ ಕೂಡ ಒಂದು ಆಸ್ಪತ್ರೆ ಉದ್ಘಾಟನೆ ಇತ್ತು. ಅಲ್ಲಿಂದ ಅನೇಕ ಟೆಸ್ಟ್ಗಳನ್ನು ಮಾಡ್ತಕ್ಕಂಥ ಒಂದು ಹೊಸ ಮಷಿನ್ ಬಂದಿದೆ. ಅದು ಕೂಡ ಇವತ್ತು ಬಾಗೇವಾಡಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಟೆಸ್ಟ್ಗಳು ಏನು ಬ್ಲಡ್ ಹಿಡ್ಕೊಂಡು, ಯೂರಿನ್ ಹಿಡ್ಕೊಂಡು, RBC WBC ಏನು ನಾವು ಹೇಳ್ತೀವಿ, 80 ಟೆಸ್ಟು ಒಂದೇ ಮಷಿನ್ನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಂದರೆ, ನಮ್ಮ ಬಸವನ ಬಾಗೇವಾಡಿ ಆಸ್ಪತ್ರೆ 2021, 22, 23 2 ವರ್ಷ ರಾಜ್ಯಕ್ಕೆ 1ನೇ ನಂಬರು ಮತ್ತು 2ನೇ ನಂಬರ್ ಬಂದಿದೆ. ಬಸವನ ಬಾಗೇವಾಡಿ ಮತಕ್ಷೇತ್ರದ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನ ಒಂದು ಕಡೆಗೆ ಈ ಅಭಿವೃದ್ಧಿಯು ಕೂಡ ಏನದ ಅವರು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಜನರ ಮಧ್ಯೆ ಇರ್ತಕ್ಕಂಥ ಸೌಹಾರ್ದತೆ, ಇಲ್ಲಿ ಸಾಮರಸ್ಯ, ನಿಜವಾಗಿ ಬಸವಣ್ಣ ಹೇಳುವಂಥ ಮಾತು ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಅನ್ನುವಂಥ ಏನು ಬಸವಣ್ಣನ ಸಂದೇಶ ಇದೆ.
ಆ ಸಂದೇಶ ಮಾನ್ಯ ಸಚಿವರ ಮೂಲಕ ಇಲ್ಲೇ ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಅನುಷ್ಠಾನ ಆಗ್ತಾ ಇರೋದು ಒಂದು ಜೀವಂತ ಸಿದ್ಧಾಂತ ಅನ್ನೋದು ನಮಗೆ ಗೊತ್ತಾಗ್ತದೆ. इधर देखो बा ಒತ್ತ ಸಾರ್ ಪಕಡು इधर देखो ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇವತ್ತು ಬಸವನ ಬಾಗೇವಾಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಕನಿಷ್ಠ 16 ರಿಂದ 17 ಕೋಟಿ ರೂಪಾಯಿ ಕೆಲಸ ಇವತ್ತು ಬಾಗೇವಾಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಬಹುದಿನಗಳ ಒಂದು ಬೇಡಿಕೆಯನ್ನು ಬಸವನ ಬಾಗೇವಾಡಿಯ ಅಲ್ಪಸಂಖ್ಯಾತರ ಸಮಾಜದ ಎಲ್ಲ ಹಿರಿಯರು ಮಾಡಿದರು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು ಅಂಥೇಳಿ ಇವತ್ತು 3.5 ಕೋಟಿ ರೂಪಾಯಿ ಇವತ್ತು ನಾನು ಈ ಶಾದಿ ಮಾಲ್ಗೆ ಕೊಡ್ತಾ ಇದ್ದೀನಿ.